Good morning, children. How are you all? Fine, no? Today I'm going to start general awareness subject, that is EVS. Okay, children? In this book, page number 7, this is me. This is me ಅಂತ ಇದೆ. ಅಂದರೆ ಇದು ನಾನು ಅಂದಂಗೆ ಗೊತ್ತಾ. ಇಲ್ಲಿ ನಿಮ್ಮ ಫೋಟೋ ಪೇಸ್ಟ್ ಮಾಡಬೇಕು. ಫೋಟೋ ಅಂಟಿಸ್ಬೇಕಿಲ್ಲಿ. ನಿಮ್ಮದು ಸ್ಮಾಲ್ ಸೈಜ್ದು ಫೋಟೋ ತೊಗೊಂಡು ಗಮ್ ಹಾಕಿ ಪೇಸ್ಟ್ ಮಾಡಿರಿ. ಆಮೇಲೆ ಕೆಳಗಡೆ ಏನಿದೆ ನೋಡಿರಿ, ಮೈ ನೇಮ್ ಈಸ್, ಯು ಹ್ಯಾವ್ ಟು ಇಂಟ್ರೊಡ್ಯೂಸ್ ಯುವರ್ ಸೆಲ್ಫ್. ಓಕೆ ಚಿಲ್ಡ್ರನ್, ಮೈ ನೇಮ್ ಈಸ್, ನಿಮ್ಮ ಹೆಸರು ಏನಂತ ಬರಿಬೇಕು. ಇವಾಗ ನನ್ನ ಹೆಸರು ಪ್ರೇಮ ಅಂತ ಇದೆ, ಇಲ್ಲಿ ನೀಟಾಗಿ ಬರಿಬೇಕು. ವಾಟ್ ಈಸ್ ಯುವರ್ ನೇಮ್, ಅದನ್ನ ನೀಟಾಗಿ ಬರಿಬೇಕು. ಸೆಕೆಂಡ್ ಒನ್ ಏನಿದೆ ನೋಡಿರಿ, ಐ ಆಮ್ ಡ್ಯಾಶ್ ಇಯರ್ಸ್ ಓಲ್ಡ್. ನೀವು ಎಷ್ಟು ವರ್ಷದವ್ರು ಇದ್ದೀರಾ ಅಂತ ನಿಮ್ಮ ಮಮ್ಮಿನ ಕೇಳಿ ನೀಟಾಗಿ ಬರೀರಿ. ಓಕೆ, ಮೈ ಬರ್ತ್ಡೇ ಈಸ್ ಆನ್, ಬರ್ತ್ ಡೇಟ್ ಬರಿಬೇಕಿಲ್ಲಿ. ನೆಕ್ಸ್ಟ್, ದ ಕಲರ್ ಆಫ್ ಮೈ ಐಸ್ ಅಂತ ಇದೆ. ನಿಮ್ಮದು ಕಣ್ಣಿಂದು ಕಲರ್ ಯಾವುದು? ಐಸ್ ಅಂದರೆ ಕಣ್ಣಲ್ಲ, ಕಣ್ಣು ಯಾವ ಕಲರ್ ಇರುತ್ತೆ ಅದನ್ನ ಬರಿಬೇಕು. ಒಬ್ಬೊಬ್ರು ಬ್ರೌನ್ ಇರುತ್ತೆ, ಒಬ್ಬೊಬ್ರು ಬ್ಲ್ಯಾಕ್ ಇರುತ್ತೆ, ಅದನ್ನ ಬರಿಬೇಕು. ಓಕೆ, ದ ಕಲರ್ ಆಫ್ ಮೈ ಹೇರ್ ಯಾವ ಕಲರ್ಸ್ ಇರ್ತಾವ? ಬ್ಲ್ಯಾಕ್ ಇರ್ತಾವಲ್ಲ ಯೂಶ್ವಲಿ, ಒಬ್ಬೊಬ್ರದ್ದು ಬ್ರೌನ್ ಇರುತ್ತೆ, ಅದು ಯಾವ ಕಲರ್ ಇರುತ್ತೋ ಅದನ್ನ ಬರೀರಿ. ಐ ವೇಟ್ ಡ್ಯಾಶ್ ಕೆ ಜಿ, ನೀವೆಷ್ಟು ಕೆ ಜಿ ಇದ್ದೀರಾ ಅಂತ ವೇಟ್ ಚೆಕ್ ಮಾಡಿ ಅದನ್ನ ಬರಿಬೇಕು. ಮೈ ಫೇವ್ರೆಟ್ ಕಲರ್ ಈಸ್, ನಿಮ್ಮದು ಫೇವ್ರೆಟ್ ಕಲರ್ ಯಾವುದು? ರೆಡ್, ಗ್ರೀನ್, ಯಾವ ಕಲರ್ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನ ಇಲ್ಲಿ ಬರೀರಿ. ಮೈ ಫೇವ್ರೆಟ್ ಗೇಮ್ ಈಸ್, ನಿಮ್ಮದು ಫೇವ್ರೆಟ್ ಗೇಮ್ ಯಾವುದು? ಈಗ ಬರೀ ಆಟ ಆಡೋದೇ ಇರುತ್ತಲ್ಲ, ಅದರಲ್ಲಿ ಫೇವ್ರೆಟ್ ಗೇಮ್ ಯಾವುದು ಅಂತ ಇಲ್ಲಿ ಬರೀರಿ. ಓಕೆ, ಮೈ ಫೇವ್ರೆಟ್ ಫುಡ್ ಈಸ್ ಅಂತ ಇದೆ. ಯಾವುದು ಫುಡ್ಡು? ಈಟಿಂಗ್, ಮನೇಲಿ ತಿಂತಾ ಇರ್ತೀರಲ್ಲ, ಯಾವುದು ಫೇವ್ರೆಟ್ ಫುಡ್ ಅಂತ ಅದನ್ನ ಇಲ್ಲಿ ಬರೀಬೇಕು. ಓಕೆ ಚಿಲ್ಡ್ರನ್, ನೆಕ್ಸ್ಟ್ ಪೇಜಲ್ಲಿ ಮೋರ್ ಅಬೌಟ್ ಮೀ ಅಂತ ಇದೆ. ಪೇಸ್ಟ್ ಯುವರ್ ಫೋಟೋಗ್ರಾಫ್ಸ್ ಆರ್ ಡ್ರಾ ಪಿಕ್ಚರ್ಸ್. ನಿಮ್ಮದು ಫೋಟೋ ಇರುತ್ತೆ ನೋಡ್ರಿ. ವೆನ್ ಐ ವಾಸ್ 1 year old, 1 year old ಅಂದರೆ 1 year ಫಸ್ಟ್ ಇಯರ್ ಬರ್ಡೇ ಫೋಟೋ ಇರುತ್ತಲ್ಲ, ಅದನ್ನ ಚಿಕ್ಕದು ಮಾಡಿ ಇಲ್ಲಿ ಅಂಟಿಸ್ರಿ. ನೆಕ್ಸ್ಟ್, ವೆನ್ ಐ ವಾಸ್ 2 years old, ಎರಡನೇ ವರ್ಷದ ಬರ್ಡೇ ಫೋಟೋ ಇರುತ್ತಲ್ಲ, ಅದನ್ನ ಇಲ್ಲಿ ಅಂಟಿಸ್ರಿ. ನೆಕ್ಸ್ಟ್, ವೆನ್ ಐ ವಾಸ್ 3 years old, 3rd yearದು 3ನೇ ವರ್ಷ ಇದ್ದಾಗಿದ್ದು ಇದ್ದರೆ ಫೋಟೋ, ಅದನ್ನ ಇಲ್ಲಿ ಪೇಸ್ಟ್ ಮಾಡಿರಿ. ವೆನ್ ಐ ವಾಸ್ 4 years old, 4 ವರ್ಷದ್ದು ಇಲ್ಲಿ ಹಚ್ಚಬೇಕು. ಓಕೆ ಚಿಲ್ಡ್ರನ್, ನೆಕ್ಸ್ಟ್ ನೋಡ್ರಿ, ಪಾರ್ಟ್ಸ್ ಆಫ್ ದ ಬಾಡಿ ಅಂತ ಇದೆ. ಹಿಯರ್ ಯು ಅಬ್ಸರ್ವ್ ದಿಸ್ ಪಿಕ್ಚರ್, ಪಾರ್ಟ್ಸ್ ಆಫ್ ದ ಬಾಡಿ. ಯಾವ್ಯಾವ ಪಾರ್ಟ್ಸ್ ಇದ್ದಾವ? ವಾಟ್ ಈಸ್ ದಿಸ್? ಹೇರ್ಸ್, ಇಲ್ಲಿ ಇಯರ್ಸ್, ಕಿವಿಗೆ ಏನಂತಾರೆ? ಇಯರ್ಸ್. ಐಸ್, ನೋಸ್, ಮೌತ್. ಆಲ್ ಆಫ್ ಯು ಅಬ್ಸರ್ವ್ ದಿಸ್ ಪಿಕ್ಚರ್ ಚಿಲ್ಡ್ರನ್. ದಿಸ್ ಈಸ್ ಶೋಲ್ಡರ್, ದಿಸ್ ಈಸ್ ಎಲ್ಬೋ. ಎಲ್ಬೋ ಅಂದರೆ ಮೊಣಕೈ ಇರುತ್ತೆ ನೋಡ್ರಿ, ಇದಕ್ಕೆ ಎಲ್ಬೋ ಅಂತಾರೆ. ಓಕೆ ಚಿಲ್ಡ್ರನ್, ನೆಕ್ಸ್ಟ್ ಫಿಂಗರ್, ಹ್ಯಾಂಡ್ಸ್, ನೀ, ಮೊಣಕಾಲು ಇರುತ್ತಲ್ಲ, ಮೊಣಕಾಲಿಗೆ ನೀ ಅಂತಾರೆ. ಇದು ಟೋಸ್, ಲೆಗ್ಸ್. ಓಕೆ, ಅಬ್ಸರ್ವ್ ದಿಸ್ ಪಿಕ್ಚರ್ ಇನ್ ಯುವರ್ ಬುಕ್. ಯು ಶುಡ್ ಮಾರ್ಕ್. ಓಕೆ, all of you open your book and draw lines to label the parts of the body. They have told here, they have given head, HEAD, head ಅಂದರೆ ಎಲ್ಲೈತಿ ಹೆಡ್? ಇಲ್ಲಿದಲ್ಲ, ಈ ಥರ ಮಾರ್ಕ್ ಮಾಡಿರಿ. ಇಯರ್, ನೆಕ್ ಎಲ್ಲಿದೆ? ನೆಕ್ ಇಲ್ಲಿದೆಲ್ಲ, ಈ ಥರ ಮಾರ್ಕ್ ಮಾಡಿರಿ. ಎಲ್ಬೋ, ಹ್ಯಾಂಡ್, ಲೆಗ್, ನೀ ಅಂದರೆ ಮೊಣಕಾಲು. ಓಕೆ, ಐ, ನೋಸ್, ಮೌತ್ ಅಂದರೆ ಬಾಯಿ. ಶೋಲ್ಡರ್, ಭುಜ. ಆರ್ಮ್, ದಿಸ್ ಈಸ್ ಆರ್ಮ್. ವೇಸ್ಟ್ ಅಂದರೆ ಇದು ಸೊಂಟ. ಓಕೆ,
ನೆಕ್ಸ್ಟ್ ಫಿಂಗರ್ಸ್ ಇರ್ತಾವಲ್ಲ, ಇದು ಫಿಂಗರ್ಸು. ಫೂಟ್, ಟೋಸ್. ನೆಕ್ಸ್ಟ್ ನೋಡ್ರಿ, ಇಲ್ಲಿ ಮೈ ಫೇಸ್ ಅಂತ ಇದೆ. ಡ್ರಾ ಲೈನ್ಸ್ ಟು ಲೇಬಲ್ ದ ಪಾರ್ಟ್ಸ್ ಆಫ್ ದ ಫೇಸಲ್ಲಿ ಏನೇನಿರುತ್ತೆ ಅದನ್ನ ಡ್ರಾ ಮಾಡ್ಬೇಕಂದಿದ್ದಾರೆ. ಫೋರ್ ಹೆಡ್ ಅಂತ ಇದೆ ನೋಡ್ರಿ. ಫೋರ್ ಹೆಡ್ ಅಂದರೆ ಹಣಿಗೇನಂತಾರ? ಫೋರ್ ಹೆಡ್. ಐಬ್ರೋಸ್, ಇಲ್ಲಿ ಹುಬ್ಬಿರ್ತಾವಲ್ಲ ಅದಕ್ಕೆ ಐಬ್ರೋಸ್ ಅಂತಾರ. ಹೆಡ್. ಇಯರ್, ಐಸ್. ಮೌತ್ ಅಂದ್ರೇನು? ಬಾಯಿ. ನೋಸ್. ಈ ಥರ ನಿಮ್ಮ ಬುಕ್ಕಲ್ಲಿ ನೀವು ಡ್ರಾ ಮಾಡಿರಿ ಅಪ್ಪಿ. ಚಿನ್, ಈ ಥರ. ಓಕೆ. ಮೈ ಅಮೇಝಿಂಗ್ ಬಾಡಿ. This one I will tell you in the next video. Next you have to do homework, children. This one copy these words ಅಂತ ಇದೆ. ಇದು ಯಾವ ಥರ ವರ್ಡ್ಸ್ ಬರೆದಿದ್ದಾರಲ್ಲ ಮೇಲೆ, ಅದೇ ಥರ ನೀಟಾಗಿ 4 ಲೈನ್ಸಲ್ಲಿ ನೀವು ಬರಿಬೇಕು. This one you have to write, and this one also do homework. Page number 12 and 13 should do homework, children. Okay, thank you.